ನಮಸ್ತೆ ನನ್ನ ಎಲ್ಲ ಪರಿಸರ ಮಿತ್ರರಿಗೂ. ನಾನು ಇವತ್ತು ಎಲೆ ಬಳ್ಳಿ ತೋಟಕ್ಕೆ ಹೋಗಿದ್ವಿ ನಾವು. ಆದ ನಂತರ ಎಲೆ ಬಳ್ಳಿ ಕಟಿಂಗ್ಸ್ ಎಲ್ಲ ಕಟ್ ಮಾಡಿಕೊಂಡು ನಮ್ಮ ನರ್ಸರಿಲಿ ಎಲೆ ಬಳ್ಳಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನೋಡಿ, ಎಲೆ ಬಳ್ಳಿನ ಅಡಿಕೆ ಮರಕ್ಕೆ ಹಾಕಿದ್ದಾರೆ. ಅವರು ಪ್ರತಿ ವರ್ಷದಲ್ಲಿ ಎರಡು ಸಾರಿ 2ರಿಂದ 3 ಸಾರಿ ಕಟ್ ಮಾಡ್ತಾರೆ. ಇದು ಎಕ್ಸ್ಟ್ರಾ ಬಳ್ಳಿ, ಅದು ಎಕ್ಸ್ಟ್ರಾ ಅಂದರೆ ದಪ್ಪ ಎಲೆ ಆಗಿಬಿಟ್ಟಿರುತ್ತಲ್ಲ, ಅವ್ರಿಗೆ ಬೇಡವಾಗಿರೋದನ್ನು ಅವ್ರು ಕಟ್ ಮಾಡಿ ಹೊರಗೆ ತೆಗಿತಾರೆ. ನಾವು ಅದನ್ನೇ ತೊಗೊಂಡು ಬಂದು ಅದರಿಂದ ಒಂದು 4-5 ಇಂಚು 2 ಗಣ್ಣು ಅಂತ ಹೇಳ್ತಾರೆ ಅವರು. ಗಣ್ಣು ಅಂದರೆ ಒಂದು ಬೇರು ಬಿಡುತ್ತೆ ನೋಡಿ, ಒಂದು ಎಲೆಯಿಂದ ಇನ್ನೊಂದು ಎಲೆಗೆ, ಒಂದು ಎಲೆಯಿಂದ ಇನ್ನೊಂದು ಎಲೆಗೆ ಬರುತ್ತಲ್ಲ, ಅದನ್ನು ಒಂದು ಗಣ್ಣು ಅಂತ ಕನ್ಸಿಡರ್ ಮಾಡ್ತೀವಿ. ಆ ಒಂದು ಗಣ್ಣು 2 ಗಣ್ಣಿರೋ ಥರ ಕಟ್ ಮಾಡಿ ನಾವು ಅದನ್ನು ರೆಡಿ ಮಣ್ಣು, ನಮ್ಮದು ಕೋಕೋಪಿಟ್ಟು ಮಣ್ಣು ಎಲ್ಲ ಮಿಕ್ಸ್ ಮಾಡಿರೋಂಥ ರೆಡಿ ಮಣ್ಣಿಗೆ, ಆ ರೆಡಿ ಮಣ್ಣಿಗೆ ಅದನ್ನು ತುಂಬ್ತಾ ಇದ್ದೀವಿ. ತುಂಬಿ ಫಿಲ್ ಮಾಡಿ ಇಡ್ತಾಯಿದ್ದೀವಿ. ಆಲ್ಮೋಸ್ಟ್ ಹೆಂಗೆ ಅಂದರೆ ಫ್ರೆಶ್ ಕಡ್ಡಿಗಳನ್ನೇ ಚುಚ್ಚಬೇಕು, ಫ್ರೆಶ್ ಇರಬೇಕು ಕಡ್ಡಿಗಳು. ಎಷ್ಟು ಫ್ರೆಶ್ ಇರುತ್ತೋ ಅಷ್ಟು ಸಕ್ಸಸ್ಫುಲ್ ಆಗುತ್ತೆ ಇದು. ಸ್ವಲ್ಪ ಅಂದರೆ ಒನ್ ಡೇ ಏನಾದರೂ ಒಂದು ದಿನ ಆದರೆ ಪರವಾಗಿಲ್ಲ, ಅದಕ್ಕಿಂತ ಜಾಸ್ತಿ ಆಯಿತು ಅಂದರೆ ಹಾಳಾಗ್ಬಿಡುತ್ತೆ, ಅದು ಸಕ್ಸಸ್ ರೇಟ್ ಕಡಿಮೆ ಆಗುತ್ತೆ. ನೋಡಿ, ಇದೆಲ್ಲ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ. 2 ಗಣ್ಣು ಇಟ್ಟಿರೋದು ನಾವು. ಸೊ 2 ಗಣ್ಣು, ಒಂದು ಗಣ್ಣು ಕೆಳಗಡೆ ಮಣ್ಣೊಳಗಡೆ ಹೋಗುತ್ತೆ, ಇನ್ನೊಂದು ಗಣ್ಣಲ್ಲೇ ಚಿಗುರು ಬರುತ್ತೆ. ನೀವು ನೋಡ್ತಾ ಇರ್ಬೋದು ಚಿಗುರು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇದು ಆ್ಯಕ್ಚುಲಿ ಬರೀ ಕಡ್ಡಿಗಳನ್ನೇ ನಾವು ಇಟ್ಟಿದ್ದು. ಇವಾಗ ಆಲ್ಮೋಸ್ಟ್ ಒಂದು 15 ಡೇಸ್, 15ರಿಂದ 20 ದಿನ ಆಯಿತು ನಾವು ಇದನ್ನು ಮಾಡಿ. ನೋಡಿ, ಬರೀ ಕಡ್ಡಿ ಇಟ್ಟಿದ್ವಿ ಅಷ್ಟೇ, ಕಡ್ಡಿ, ಜಸ್ಟ್ ಕಡ್ಡಿ. ಒಂದು ಗಣ್ಣು ಒಳಗಡೆ ಹೋಗಿದೆ, ಇನ್ನೊಂದು ಗಣ್ಣು ಮೇಲಿದೆ. ಈ ಗಣ್ಣಿಂದ ಎಲ್ಲವೂ ಚಿಗುರಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಆಲ್ರೆಡಿ ನೋಡಿ 15ರಿಂದ 20 ದಿನಕ್ಕೆ ಅದರಲ್ಲಿ ಹುಲ್ಲು ಬೇರೆ ಹುಟ್ಟುಬಿಡುತ್ತೆ. ಪ್ರತಿಯೊಂದೂ ಬಂದಿದೆ. ಒಂದು ಗಣ್ಣಿಂದ ಮೇಲ್ಗಡೆ ಬಂದು ಚಿಗುರು ಬಂದುಬಿಟ್ಟಿದೆ, ಒಂದೊಂದು ಎಲೆ. ಸೇಮ್ ಎಲ್ಲದರಲ್ಲೂ ಒಂದು ಗಣ್ಣು ಒಳಗಡೆ ಹೋಗಿರುತ್ತೆ, ಇನ್ನೊಂದು ಗಣ್ಣಲ್ಲೇ ಚಿಗುರು ಬರುತ್ತೆ. ಈ ಥರ ನೀವು ಎಲ್ಲೇ ಹೋದರೂ ಎಲೆ ಬಳ್ಳಿನ ಇತ್ತು ಅಂದರೆ ಒಂದು 2ರಿಂದ 3 ಗಣ್ಣು ಇರೋ ಥರದ್ದು ತೊಗೊಂಡು ಚಿಕ್ಕ ಪಾಟಲ್ಲಿ ಹಾಕಿ ಫಸ್ಟು. ಅಂದರೆ ದೊಡ್ಡದ್ರಲ್ಲೇ ಹಾಕಿದ್ರೆ ಏನಾಗ್ಬಿಡುತ್ತೆ ಅಂದರೆ ಅದಕ್ಕೆ ಸ್ಪೇಸ್ ಸ್ವಲ್ಪ ಜಾಸ್ತಿ ಆಗಿ ಅದು ಬರೋದು ಸಕ್ಸಸ್ ರೇಟ್ ಕಡಿಮೆ ಆಗುತ್ತೆ. ಇಲ್ಲಿ ನೋಡಿ, 2ನೇ ಗಣ್ಣಲ್ಲಿ ಆಲ್ರೆಡಿ ಚಿಗುರಿದೆ, ಪ್ರತಿಯೊಂದೂ ಬಂದಿದೆ ಎಲೆ ಈ ಥರ. ನೋಡ್ತಾ ಇರ್ಬೋದು, ಪ್ರತಿಯೊಂದು ಬಂದಿದೆ. ಸುಮಾರು ಒಂದು 500ರಿಂದ 1000ವರೆಗೂ ಎಲೆ ಬಳ್ಳಿ ಮಾಡಿಸಿದ್ದಾಯಿತು. ಪ್ರತಿಯೊಂದು ಬಂದಿದೆ ಆ್ಯಕ್ಚುಲಿ. ಅಂದರೆ ಒಂದು ದಿನ ಕಟ್ ಮಾಡಿಸ್ಕೊಂಡು ಬಂದಿರೋದು ಸಂಜೆ, ಮಾರನೇ ದಿನವೇ ಹಾಕಿರೋದು. ಕೆಲವೊಂದು ಮಾತ್ರ ಬಂದಿಲ್ಲ, ಏಕೆಂದರೆ ನೋಡಿ, ಎಳೆದು ಇಟ್ಟಿರ್ತೀವಲ್ಲ, ಎಳೆ ಕಡ್ಡಿ, ಅದರಲ್ಲಿ ಈ ಗಣ್ಣು ಹೊರಗಡೆ ಇದ್ದರೆ ಬರಲ್ಲ. ಈ ಗಣ್ಣು ಪೂರ್ತಿ ಒಳಗಡೆ ಹೋಗಿರಬೇಕು. ಇದು ಒಂದು ಗಣ್ಣು, ನಾನು ಹೇಳಿದ್ನಲ್ಲ, ಒಂದು ಗಣ್ಣು ಒಳಗಡೆ ಇರಬೇಕು, ಒಂದು ಗಣ್ಣು ಹೊರಗಡೆ ಇರಬೇಕು. ಇಲ್ಲಿ ನೋಡಿ, ಇದು ಒಂದು ಒಳಗಡೆ ಇದೆ, ಒಂದು ಹೊರಗಡೆ ಚಿಗುರು ಬರ್ತಾಯಿದೆ. ಕೆಲವೊಂದು ಬಂದಿಲ್ಲ ಅಂದರೆ ನೋಡಿ, ಆ್ಯಕ್ಚುಲಿ ಅದು ಕೆಲವೊಂದು ಬಂದಿಲ್ಲ, ಗಣ್ಣು ಹೊರಗಡೆ ಇರೋದು ಬಂದಿಲ್ಲ. ಗಣ್ಣು ಒಳಗಡೆ ಹೋಗಿರೋದು ಆಲ್ಮೋಸ್ಟ್ ಎಲ್ಲ ಬಂದಿದೆ ಎಲೆ. ಈಸಿಯಾಗಿ ನೀವು ಕೂಡ ಮನೆಯಲ್ಲೇ ಎಲೆ ಬಳ್ಳಿನ ಬೆಳ್ಕೊಂಬಿಡ್ಬೋದು. ಎಲ್ಲಾದರೂ ಒಂದು ಗಿಡ ಮನೇಲಿತ್ತು ಅಂದರೆ ಸುಮಾರು ನಮ್ಮ ಮನೆಯ ಎಲ್ಲ ಫಂಕ್ಷನ್ಗೂ ಆಗಿಬಿಡುತ್ತೆ. ಫಂಕ್ಷನ್ಗೆ ಈಗ ಮನೇಲಿ ಹಿರಿಯರಿದ್ದರು ಅಂದರೆ ಎಲೆ ಉಪಯೋಗಿಸ್ತಾರಲ್ವ, ಅಡಿಕೆ ಎಲೆಗೆ, ಅದಕ್ಕೆ. ಸೊ ಅದಕ್ಕೂ ಯೂಸ್ ಆಗುತ್ತೆ. ಪೂಜೆಗೆ ಒಂದು ಬಳ್ಳಿ ಇದ್ದರೆ ಸಾಕು, ಒಂದು ಮನೆಗೆ ಆರಾಮಾಗಿ ಮನೆ ಮೇಂಟೈನ್ ಆಗಿಬಿಡತ್ತೆ. ಕಮರ್ಷಿಯಲ್ ಪರ್ಪಸ್ ಕೂಡ ಯೂಸ್ ಮಾಡ್ಬೋದು. ನಾವು ಇದನ್ನು ರಿಟರ್ನ್ ಗಿಫ್ಟ್ ಪರ್ಪಸ್ ಮಾಡಿದ್ದೀವಿ. ನೋಡಿ ಎಷ್ಟು ಕ್ಯೂಟಾಗಿದೆ. ನಿಮಗೂ ಯಾರಿಗಾದರೂ ರಿಟರ್ನ್ ಗಿಫ್ಟ್ ಕೊಡಬೇಕು, ಅದರಲ್ಲಿ ಯೂಸ್ ಆಗುವಂಥ ಗಿಫ್ಟ್ ಕೊಡಬೇಕು ಅಂದರೆ ಎಲೆ ಬಳ್ಳಿನ
ಆರ್ಡ್ರ್ ಮಾಡ್ಕೋಬೋದು. ಬ್ಯಾಟಲ್ ಲೀಫ್ ಅಂತ ಏನು ಹೇಳ್ತೀವಿ, ಇದನ್ನು ಆರ್ಡ್ರ್ ಮಾಡ್ಕೋಬೋದು. ಆಮೇಲೆ ಇದರಲ್ಲಿ ಇನ್ನೊಂದು ವಿಷಯ ಏನಂದರೆ ನೋಡಿ, ಕೆಲವೊಂದು ಹಿಂದು ಮುಂದಾಗಿ ಇಟ್ಟರೂ ಬರಲ್ಲ. ಅದನ್ನು ನೋಡ್ಕೊಂಡು ಇಡಬೇಕು. ಎಲೆ ಯಾವ ಥರ, ಈ ಎಲೆ ಪಾರ್ಟ್ ಇದೆಯಲ್ಲ, ಈ ಪಾರ್ಟ್ ಮೇಲ್ಗಡೆ ಬರಬೇಕು. ಈ ಪಾರ್ಟನ್ನು ಮೇಲ್ಗಡೆ ಬರೋ ಥರ ನೋಡಿ ನಾವು ಇಡಬೇಕಾಗತ್ತೆ. ಈ ಪಾರ್ಟ್ ಇದೆಯಲ್ಲ, ಎಲೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ನೋಡ್ಬಿಟ್ಟು ಕೂಡ ನಾವು ಕೆಳಗಡೆ ಇಡಬೇಕು. ಇದರಲ್ಲಿ ನೋಡಿ ಸಕ್ಸಸ್ ರೇಟ್ ಕಡಿಮೆ ಇದೆ. ಯಾಕೆಂದರೆ ಇದು ಒಂದು 2 ಡೇಸ್ ಆಗಿತ್ತು ಆಲ್ರೆಡಿ ನಾವು ಕಡ್ಡಿ ತೊಗೊಂಬಂದು. ಸೊ ಅದು ಅಲ್ಲದೆ ಇದು ಎಲ್ರಿಗೂ ನೋಡಿ ಚುಚ್ಚಿಲ್ಲ. ಇಲ್ಲಿ ನೋಡಿ, ಹಾಗಾಗಿ ಫುಲ್ ಇದೆಲ್ಲ ವೇಸ್ಟ್. ಅಂದರೆ ಪ್ಯಾಕೆಟ್ ಏನು ವೇಸ್ಟ್ ಆಗೋಲ್ಲ, ಬಟ್ ಅದೇ ಇದು ಬಂದಿಲ್ಲ. ಇದರಲ್ಲಿ ಸಕ್ಸಸ್ ರೇಟ್ ಯಾಕೆ ಕಡಿಮೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಇಲ್ಲಿ ನೋಡಿ, ಈ ಥರ ಗಂಡನ್ನು ನಾವು ಒಳಗಡೆ ಮಾಡಿ ಚುಚ್ಚಬೇಕು. ಕೆಲವರಿಗೆ ಇದು ಗೊತ್ತಾಗಲ್ವಲ್ಲ, ಸೊ ಹಂಗಾಗಿ ನೋಡಿ ಈ ಥರ ಚುಚ್ಚಿಬಿಟ್ಟಿರ್ತಾರೆ. ಇದ್ರ ಗಣ್ಣು ಹೊರಗಡೆ ಇರೋದ್ರಿಂದ ಇದು ಸಕ್ಸಸ್ ಆಗಿಲ್ಲ. ಇನ್ನೊಮ್ಮೆ ನೋಡ್ಕೊಳ್ಳಿ, ಇದ್ರದ್ದು ಒಂದು ಗಂಡು ಕೆಳಗಡೆ ಇರಬೇಕು, ಒಂದು ಮೇಲ್ಗಡೆ ಇರಬೇಕು. ಆ ಥರ ಹಾಕೋದ್ರಿಂದ ಆಮೇಲೆ ಎಲೆ ಮೇಲೆ ಬರಬೇಕು. ಈ ಥರ ಚಿಗುರು ಪಾರ್ಟ್ ಏನಿದೆಯಲ್ಲ, ಇದು ಮೇಲೆ ಬಂತು ಅಂದರೆ ಸೊ ಸಕ್ಸಸ್ಫುಲ್ ಆಗುತ್ತೆ. ನೀವು ಎಲ್ಲೇ ಹೋದರೂ ಬೆಳ್ಕೋಬೋದು ಎಲೆನ. ವೀಳ್ಯದೆಲೆ ಉಪಯೋಗಗಳಂತೂ ತುಂಬಾ ಇದೆ. ಶೀತ ಕೆಮ್ಮಿಗೆ, ಮಕ್ಕಳಿರೋ ಮನೆಯಲ್ಲಿ, ಆಮೇಲೆ ಏನು ಅಡಿಕೆಲೆ ಹಾಕೋದ್ರಿಂದ ಈಗ ಕ್ಯಾಲ್ಶಿಯಂ ಬೇರೆ ಸಿಗುತ್ತೆ ಸುಣ್ಣದಲ್ಲಿ. ಸೊ ಹಾಗಾಗಿ ಒಂದು ಎಲೆ ಬಳ್ಳಿ ಮನೇಲಿದ್ದರೆ ಒಂದು ಔಷಧಿನೇ ಇದ್ದ ಹಾಗೆ ಅಲ್ವಾ. ನೋಡಿ ಸ್ನೇಹಿತರೆ, ನಮ್ಮ ಈ ಎಲೆ ಬಳ್ಳಿಗಳು ನಿಮಗೇನಾದರೂ ಬೇಕು ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಿಮಗೆ ಕೊರಿಯರ್ ಅಥವಾ ಹೆಚ್ಚು ಕ್ವಾಂಟಿಟಿ ಇದ್ದರೆ ನಾವು ನೀವೇ ಬಂದು ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆ ನಮ್ಮ ಕಡೆಯಿಂದ ಟ್ರಾನ್ಸ್ಪೋರ್ಟ್ ಕೂಡ ಇರುತ್ತೆ. ಪ್ರತಿಯೊಂದು ಗಿಡನೂ ಇದೆ ನಮ್ಮಲ್ಲಿ, ಬಟ್ ನಾನು ಇವತ್ತು ಎಲೆ ಬಳ್ಳಿ ಬಗ್ಗೆನೇ ಸ್ಪೆಷಲ್ಲಾಗಿ ತೋರಿಸ್ತಾ ಇರೋದು.